ನೀವು ಯೂಟ್ಯೂಬ್ನಿಂದಲೇ ಸುಲಭವಾಗಿ ಮೈಕ್ರೋಗ್ರೀನ್ಸ್ ಬೆಳೆಯುವುದನ್ನು ಕಲಿಬಹುದಿತ್ತು. ನಿಮಗೆ ಔಪಚಾರಿಕ ತರಬೇತಿ ಕಾರ್ಯಕ್ರಮದ ಅಗತ್ಯವಿದೆ ಎಂದು ಏಕೆ ಅನಿಸಿತು? ಯಾಕೆಂದ್ರೆ ನಾನು ಕೇವಲ ಅಡುಗೆ ಮನೆಯಲ್ಲೂ ಅವುಗಳನ್ನು ಬೆಳೆಯಲು ಬಯಸಲಿಲ್ಲ. ನಾನು ನಿಜವಾದ ವ್ಯವಹಾರವನ್ನೇ ಕಟ್ಟಲು ಬಯಸಿದ್ದೆ. ಅದು ಭಿನ್ನವಾದ ವಿಷಯ. ಅದು ಸಂಪೂರ್ಣವಾಗಿ ಅರ್ಥವಾಗ್ತದೆ. ತರಬೇತಿಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಅತಿದೊಡ್ಡ ಸವಾಲು ಏನೆಂದು ನೀವು ಹೇಳ್ತೀರಿ? ಆನ್ಲೈನಲ್ಲಿ ಸಾಕಷ್ಟು ಮಾಹಿತಿ ಇತ್ತು, ಆದ್ರೆ ನನ್ ಬಳಿ ಯಾವುದೇ ಮಾರ್ಗಸೂಚಿ ಇರಲಿಲ್ಲ. ಏನನ್ ಬೆಳೆಬೇಕು, ಎಷ್ಟು ಬೆಳೆಬೇಕು ಅಥವಾ ಯಾರದನ್ ಖರೀದಿಸ್ತಾರೆ ಎಂಬುದನ್ನು ತಿಳಿದಿರಲಿಲ್ಲ. ಹವ್ಯಾಸವನ್ನ ಲಾಭದಾಯಕವಾಗಿ ಪರಿವರ್ತಿಸಲು ಬೇಕಾದ ರಚನೆಯೇ ನಿಮ್ಮಲ್ಲಿ ಇರಲಿಲ್ಲ ಎಂದು ಕೇಳ್ತಿದ್ರೆ ಅನ್ಸ್ತಿದೆ. ನೀಚ, ಆ ತರಬೇತಿಯು ಆ ಎಲ್ಲಾ ಅಂಶಗಳನ್ನು ನಂಗೆ ಜೋಡಿಸಿಕೊಟ್ಟಿತು. ಇದು ಕೇವಲ ಬೀಜಗಳ ಬಗ್ಗೆ ಮಾತ್ರ ಇರಲಿಲ್ಲ, ಇದು ಕಾರ್ಯತಂತ್ರದ ಬಗ್ಗೆ ಇತ್ತು. ಇಂದು ವಿವಿಧ ಬೆಲೆಗಳಲ್ಲಿ ಅನೇಕ ಕೋರ್ಸ್ಗಳು ಲಭ್ಯವಿವೆ. ಒಂದನ್ನು ಆಯ್ಕೆ ಮಾಡೋ ಮೊದಲು ಅವರು ಯಾವುದನ್ನು ಗಮನಿಸಬೇಕು? ಅದನ್ನು ಕಲಿಸೋ ವ್ಯಕ್ತಿಯನ್ನು. ಕೇವಲ ವಿಜ್ಞಾನವನ್ನು ಅಧ್ಯಯನ ಮಾಡಿದವರಿಂದಲ್ಲ, ಬದಲಾಗಿ ನಿಜವಾಗಿಯೂ ವ್ಯವಹಾರವನ್ನು ಕಟ್ಟಿದವರಿಂದ ಕಲಿಯಲು ನಾನು ಬಯಸಿದ್ದೆ. ನೀವು ಮೊದಲ ಬಾರಿಗೆ ನೈಜ ಪ್ರಪಂಚದ ಸಮಸ್ಯೆಗಳನ್ನು ಎದುರಿಸ್ತಿರುವಾಗ ಆ ಅನುಭವವು ನಿಜವಾಗ್ಲೂ ಮುಖ್ಯವಾಗುತ್ತೆ. ಹೌದು, ಅದು ನಿಜ. ನೀವು ಎದುರಿಸಿರೋ ಅದೇ ಸಮಸ್ಯೆಗಳನ್ನು ಈಗಾಗಲೇ ಎದುರಿಸಿದ ವ್ಯಕ್ತಿಯಿಂದ ನೀವು ಕಲಿತಿದ್ದೀರಿ. ಮಾಸ್ಟರ್ ಕ್ಲಾಸ್ ಮುಗಿದ ನಂತರ ನೀವು ವಿಭಿನ್ನವಾಗಿ ಅರ್ಥ ಮಾಡಿಕೊಂಡ ಒಂದು ವಿಷಯ ಯಾವುದು? ಬೆಳೆಯುವುದು ವ್ಯವಹಾರದ ಒಂದು ಭಾಗ ಮಾತ್ರ. ನೀವು ಗ್ರಾಹಕರು, ಬೆಲೆ ನಿಗದಿ, ಪ್ಯಾಕೇಜಿಂಗು ಮತ್ತು ಮಾರ್ಕೆಟಿಂಗ್ ಅರ್ಥ ಮಾಡ್ಕೋಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಬೆಳೆಯೋದ್ರಿಂದ ನಿಮಗೆ ಉತ್ಪನ್ನ ಸಿಗ್ತದೆ, ಆದರೆ ಅದು ಅನಿವಾರ್ಯವಾಗಿ ಕಂಪನಿಯನ್ನು ನೀಡೋದಿಲ್ಲ. ನಿಖರವಾಗಿ, ಗ್ರಾಹಕರು ನಿಮಗೆ ವ್ಯವಹಾರವನ್ನು ನೀಡ್ತಾರೆ. ನೀವು ಯಾವುದನ್ನಾದ್ರೂ ನೆಡುವ ಮುನ್ನ ನೀವು ನಿಜವಾಗಿಯೂ ಏನನ್ನು ಮಾರಾಟ ಮಾಡಬಹುದು ಎಂಬುದು ನಿಮ್ಗೆ ತಿಳಿದಿರಬೇಕು. ಮತ್ತು ತರಬೇತಿ ಮುಗಿದ ನಂತರ ಏನಾಯ್ತು? ನೀವೊಬ್ಬರೇ ಇದ್ದೀರಿ ಅಂತ ನಿಮಗೆ ಅನಿಸಿತೆ? ಆಗ್ಲೇ ಮಾರ್ಗದರ್ಶನವು ಇನ್ನಷ್ಟು ಮುಖ್ಯವಾಯಿತು. ನಾನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿದಾಗ ನನಗೆ ನಿಜವಾದ ಪ್ರಶ್ನೆಗಳಿದ್ವು ಮತ್ತು ತಪ್ಪುಗಳನ್ನು ತಪ್ಪಿಸಲು ಮಾರ್ಗದರ್ಶನದ ಅಗತ್ಯವಿತ್ತು. ಹಾಗಾಗಿ ಈಗ ಯಾರಾದರೂ ಕಾರ್ಯಕ್ರಮಗಳನ್ನ ಹೋಲಿಸ್ತಿದ್ರೆ ಅವರಿಗೆ ನಿಮ್ಮ ಅಂತಿಮ ಸಲಹೆ ಏನು? ಕೇವಲ ಶುಲ್ಕ ನೋಡ್ಬೇಡಿ, ಯಾರ್ ಕಲಿಸ್ತಾರೆ, ವ್ಯವಹಾರದ ರೀತಿ ಏನು ಮತ್ತು ಮುಂದೆ ಬೆಂಬಲ ಸಿಗುತ್ತಾ ಅಂತ ಕೇಳಿ. ಅದು ನಮ್ ತಕ್ರ. ಕೇವಲ ಮೈಕ್ರೋಗ್ರೀನ್ಸ್ ಬೆಳೆಯುವುದನ್ನು ಮಾತ್ರ ಕಲಿಬೇಡಿ, ಬೀಜದಿಂದ ಮಾರಾಟದವರೆಗೆ ಸುಸ್ಥಿರ ವ್ಯವಹಾರವನ್ನು ನಿರ್ಮಿಸಲು ಕಲಿಯಿರಿ.